ನಿಮ್ಮ 100 ಬಿಳಿ ಕೂದಲು 100 ಕಪ್ಪು ಕೂದಲು ಆಗಬೇಕು ಅಂದರೆ ಒಂದು ಪುಡಿ ಹೇಳ್ತೀನಿ, ಆ ಪುಡಿ ತಂದಿಟ್ಕೊಳ್ಳಿ. ಮೆಹಂದಿ ಪುಡಿ ಅಂತೂ ಅಲ್ಲ, ಓಕೆನಾ? ಒಂದೇ ಅಪ್ಲಿಕೇಶನ್ ಸಾಕು, ನಿಮ್ಮ 100 ಬಿಳಿ ಕೂದಲು 100 ಕಪ್ಪು ಕೂದಲಾಗೋದು ಗ್ಯಾರಂಟಿ. ಹೆಂಗೆ ಹೆಮ್ಮ ಇಷ್ಟು ಚಾಲೆಂಜಾಗಿ ಹೇಳ್ತಿದ್ಯಾ ಅಂತನಾ? ಎಸ್, ನನ್ನ ತಲೆಯಲ್ಲಿದ್ದಿದ್ದು ಅಷ್ಟೂ ಬಿಳಿ ಕೂದಲು, ಅದನ್ನು ವೀಡಿಯೋ ಮಾಡಿ ಶೂಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋಲಿ. ಸ್ಕಿಪ್ ಮಾಡೋಕ್ಕೋಗ್ಬಿಡಿ, ಯಾಕೆಂದರೆ ನೀವು ಕಮೆಂಟ್ಸ್ ಹಾಕಬೇಕಲ್ಲ. ನೋಡಿ, ಅಷ್ಟೂ ಬಿಳಿ ಕೂದಲು ಕಪ್ಪುಗಾಗಿದೆ, ನೋ ಕೆಮಿಕಲ್. ನೋಡಿ ಯಾವ ರೀತಿ ಇದೆ ಅಂತ. ನಾನು ಅಲ್ಲಿ ಒಂದೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತದೆ, ಕಾಣ್ತಾ ಇದೆಯಾ? ಆಮೇಲೆ ಹೇಮಾ ನೀನು ಇಲ್ಲಿ ಇದು ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ ಅಂತ ಕೇಳಿಬಿಡಿ, ಓಕೆ? ಸೊ ನನ್ನ ಅಷ್ಟು ಬಿಳಿ ಕೂದಲು ಕಪ್ಪಗಾಗಿದೆ. ನಾನು ಕೆಮಿಕಲ್ ಡೈ ಹಾಕೋಳೆ ಅಲ್ಲ, ಲೈಫಲ್ಲಿ ಜನ್ಮದಲ್ಲಿ ಹಾಕಲ್ಲ ನಾನು. ಯಾಕೆ ಗೊತ್ತಾ? ನನ್ನ ಹತ್ರ ಆಯುರ್ವೇದದ ಪವರ್ಫುಲ್ ರೆಮಿಡಿ ಇದೆ, ಪವರ್ಫುಲ್ ಪುಡಿ ಇದೆ. ಇದೊಂದು ಪುಡಿ ಇದ್ದರೆ ಸಾಕು ನಿಮ್ಮ ಹೇರ್ ಫಾಲು. ಫಸ್ಟು ಹೇರ್ ಫಾಲ್ ಹೇಳಲ್ಲ, ಗ್ರೇ ಹೇರ್ಸು, ಬಾಲ ನೆರೆ ಆಗಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಬಂದಿರ್ಬೋದು, ಅವ್ರಿಗೂ ಹೇಳ್ತಾ ಇದ್ದೀನಿ. ನಂಬರ್ 2, ನಮಗೆ 40 ವರ್ಷ ಆದಮೇಲೆ ಬರೋ ಅಂಥ ಬಿಳಿ ಕೂದಲು. 40 ವರ್ಷ ಆದಮೇಲೆ ಬರೀ ಬಿಳಿ ಕೂದಲಲ್ಲ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಕೂದಲಿಗೆ ಅದ್ಭುತವಾದ ರಾಮಬಾಣ ಈ ಕೂದಲು. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಒಂದೇ ಅಪ್ಲಿಕೇಶನ್ ಸಾಕು, ಚಾಲೆಂಜ್ ಮಾಡಿ ಹೇಳ್ತೀನಿ. ನೋ ಕೆಮಿಕಲ್, ಝೀರೋ ಕೆಮಿಕಲ್, ಆಯಿತಾ? ನೀವು ಎಷ್ಟೊತ್ತು ಬೇಕಾದ್ರೂ ಇರಿ ಇದನ್ನು ಹಾಕ್ಕೊಂಡು, ಆಯಿತಾ? ವಾರದಲ್ಲಿ 2 ಸಲ ಅಪ್ಲೈ ಮಾಡಿ, ನೋ ಇಶ್ಯೂಸ್. ಬಟ್ ನಾ ಹೇಳೋದು ವಾರಕ್ಕೆ 1 ಸಲ ಒಂದೇ ಅಪ್ಲಿಕೇಶನ್ ಸಾಕು, ನಿಮ್ಮ 100 ಬಿಳಿ ಕೂದಲು 100 ಕಪ್ಪು ಕೂದಲಾಗುತ್ತೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಆಯಿತಾ? ಚಾಲೆಂಜ್ ಮಾಡಿ ಹೇಳ್ತೀನಿ. ನೋಡಿ, ನನಗಾಗಿದೆ, ಸೊ ನಿಮ್ಗಾಗೋದು ಡೆಫಿನೆಟ್. ಯಾಕೆಂದರೆ ನಾನು ಬಿಳಿ ಕೂದಲನ್ನು ತೋರಿಸಿ ನಿಮಗೆ ಈ ಪುಡಿನ ಹಚ್ಚಿದ್ದೀನಿ. ಸೊ ಅದಕ್ಕೋಸ್ಕರ ವಿತ್ ಲೈಫ್ ಪ್ರೂಫು ಚಾಲೆಂಜ್ ಮಾಡಿ, ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಓಕೆ? ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ. ಬಟ್ ಇದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಪ್ಪ, ಹಾಗೆ ಫಾಲೋ ಮಾಡಬೇಕು. ನಾನು ಈ ಪಾತ್ರೆ ಅಂದಿರ್ತೀನಿ, ನೀವು ಈ ಪಾತ್ರೆಲ್ಲೇ ಮಾಡಬೇಕು. ಈ ಬ್ರ್ಯಾಂಡ್ ಅಂದಿರ್ತೀನಿ, ಈ ಬ್ರ್ಯಾಂಡೇ ತೊಗೊಂಬರ್ಬೇಕು. ನಾನು ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ ನಿಮಗೆ. 40-45 ವರ್ಷ ಆದಮೇಲೆ ಕೂದಲು ಬೆಳೆಯಲ್ಲ, ಹೇರ್ ಫಾಲ್ ಆಗುತ್ತೆ ಅಂತಾರೆ. ಬಟ್ ಈಗ 18-10ಕ್ಕೆಲ್ಲ ಹೇರ್ ಫಾಲ್ ಆಗುತ್ತೆ ಅಂತಾರೆ. ಸೊ 45 ವರ್ಷ ಆದ್ರೂ ನಿಮ್ಮ ಕೂದಲು ಉದ್ದ ಬೆಳಿಬೇಕು ಅಂತಂದಾಗ ಡೈ ಯಾಕೆ ಆರೋಗ್ಯ ಹಾಳು ಮಾಡ್ಕೋಬೇಕು? ನಮಗೆ ಆಯುರ್ವೇದದಲ್ಲೇ ಅದ್ಭುತವಾದ ನೈಸರ್ಗಿಕವಾಗಿ ಸಿಗೋಂಥ ಪದಾರ್ಥಗಳಿರುವಾಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ, ಓಕೆ? ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಕೆಲವೊಂದು ಟಿಪ್ಸ್ ಇದೆ, ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಆ ಪುಡಿ ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಮಾಡಿದ್ದು ಯಾವ ರೀತಿ ಬಿಳಿ ಕೂದಲೆಲ್ಲ ಕಪ್ಪಗಾಗಿದೆ ಅಂತ. 45 ವರ್ಷ ಆದಮೇಲೆ ಬಿಳಿ ಕೂದಲು ಸರ್ವೇ ಸಾಮಾನ್ಯ ಅಲ್ವೇನ್ರಿ? ಸೊ 45 ವರ್ಷ ಆದ್ರೂ ನಿಮ್ಮ ಬಿಳಿ ಕೂದಲು ಕಪ್ಪಗಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ಅಂಥ ಅದ್ಭುತವಾದ ಪುಡಿ. ಸೊ ರೆಮಿಡಿ ಮಾಡ್ಕೊಂಡು ನಿಮ್ಮ ಜೊತೆ ಶೂಟ್ ಮಾಡಿ ಯಾವ ರೀತಿ ಕಪ್ಪು ಕೂದಲು ನೀವು ನೋಡಿದ್ರು ಡೆಮೋ, ಅದೇ ಜಾಗದಲ್ಲಿ ನನಗೆ ಬಿಳಿ ಕೂದಲಿತ್ತು. ಅದು ಈ ಡೆಮೋ ನೋಡೋಣ ಅಂತ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಮುಂಚೆ ಕೆಲವೊಂದು ಟಿಪ್ಸ್ ಹೇಳಿರ್ತೀನಿ ನೋಡಿ. ಈ ಬಾಣಲಿ ತೊಗೋಬೇಕು. ಈ ಬಾಣಲಿ ಎಣ್ಣೆ ಕಾಯ್ಸೋಕ್ಕಾಗಿರ್ಬೋದು, ಅಂದರೆ ನಮ್ಮ ಹೇರ್ ಫಾಲ್ಗೆ ನಾನು ಎಷ್ಟೋ ಜನಕ್ಕೆ ಆಯಿಲ್ ಕೊಡ್ತಾ ಇದ್ದೀನಲ್ಲ, ಹೇರ್ ಫಾಲ್ಗೆ ಆಮ್ಲ ಆಯಿಲು ಇದರಲ್ಲೇ ಮಾಡೋದು, ಮೆಹಂದಿ ಇದರಲ್ಲೇ ಕಲಿಸೋದು, ಹೇರ್ ಡೈ ಇದರಲ್ಲೇ ಕಲಿಸೋದು, ಓಕೆ? ಆಮೇಲೆ ಹೇರ್ ಡೈ ಇದರಲ್ಲೂ ಮಾಡೋದು. ಇಷ್ಟು ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಪಾಯಿಂಟ್ ಬಿ ನೋಟೆಡ್ ಇದು. ಸೆಕೆಂಡ್ ಪಾಯಿಂಟ್ ಹೇಳ್ಕೊಡ್ತೀನಿ. ಇಲ್ಲಿ ಕಬ್ಬಿಣದ ಬಾಣಲಿನೇ ಆಗಿರಬೇಕು ಫ್ರೆಂಡ್ಸ್, ಓಕೆ? ಇಲ್ಲೊಂದು 1/4 ಬಟ್ಲಷ್ಟು ನಾ ಹೇಳೋ ಬ್ರ್ಯಾಂಡೇ ತೊಗೊಳ್ಳಿ. ಎಲ್ಲ ಕಡೆ ನಿಮಗೆ ಮೆಹಂದಿ ಅವೈಲೇಬಲ್ ಇದೆ. ನನ್ನ ಬ್ರ್ಯಾಂಡ್ ಅಂದರೆ ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ನಾನು ತೊಗೊಂಡಿದ್ದ ಬ್ರ್ಯಾಂಡು ವೆರಿ ಎಫೆಕ್ಟಿವ್ ವಿತ್ ಪ್ರೂವನ್, ಆಯಿತಾ? ಸೊ ಇಲ್ಲಿ ಒಂದು 1/4 ಬಟ್ಲಷ್ಟು ನಾನು ಕ್ವಾಂಟಿಟಿ ಗಮನ ಕೊಡಿ ಫ್ರೆಂಡ್ಸ್. 1/4 ಬಟ್ಲು ಮೆಹಂದಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕಿ, ಕುಡಿಯೋ ನೀರು, ಉಪ್ಪಿನ ನೀರು, ಬೋರ್ವೆಲ್ ನೀರು ಹಾಕಬೇಡಿ, ಸಿಹಿ ನೀರು ಇರಬೇಕು ಹಳ್ಳಿಗಳ ಕಡೆ ಯೂಸ್ ಮಾಡ್ತಿದ್ರೆ, ಓಕೆ? ಸೊ ಇದನ್ನು ಕುಡಿಯೋ ನೀರು ಹಾಕ್ಕೊಂಡು ಇದನ್ನು ಕಲಸಿ ನಾನು ಓವರ್ ನೈಟ್ ಬಿಡ್ತಾ ಇದ್ದೀನಿ. ಇದೊಂದು ಪ್ರೊಸೀಜರ್ ಮಾಡಲೇಬೇಕು ನೀವು. ನೆಕ್ಸ್ಟ್ ಡೇ ಬೆಳಗ್ಗೆ, ಇದು ಬೆಳಗಿನ ಜಾವ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಓಕೆನಾ? ಸೊ ನೋಡಿ, ನೆಕ್ಸ್ಟ್ ಡೇ ಬೆಳಗ್ಗೆ ಓವರ್ ನೈಟ್ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕಲಸಿಟ್ಟೆ 1/4 ಬಟ್ಲು. ನಿಮ್ಮ ಕೂದಲುವಿನ ಬಿಡ್ತ್ ಲೆಂತ್ ನೋಡ್ಕೊಳ್ಳಿ. ನೋಡಿ, ಐರನ್ ಪಾತ್ರೆ, ಅದರದ್ದು ವ್ಯಾಲ್ಯೂ ನೋಡಿ, ಇವಾಗ ಗೊತ್ತಾಗ್ತಿದೆ ನಿಮಗೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಕಪ್ಪಗಾಗಿ ಬಂದುಬಿಡ್ತು. ಅಂದರೆ ಮೆಹಂದಿ ಜೊತೆ ಐರನ್ ರಿಯಾಕ್ಟ್ ಆಗಿ ನಮಗೆ ಬಿಳಿ ಕೂದಲು ಕಪ್ಪಗಾಗೋದ್ರಲ್ಲಿ ಸಂದೇಹ ಇಲ್ಲ. 1/4 ಬಟ್ಲು ಮೆಹಂದಿಗೆ ನಾನಿಲ್ಲಿ ಇಂಡಿಗೋ ಪುಡಿ ಹಾಕ್ಕೊಂಡಿದ್ದೀನಿ. 1/4 ಬಟ್ಲಿಗೆ 1 ಬಟ್ಲು ಇಂಡಿಗೋ ಪುಡಿ, 1:4 ರೇಷಿಯೋ. ಇದು ನೀವು ತಪ್ಪು ಮಾಡಿದ್ರಿ, ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನಿಮ್ಗೆ. ಈ ವಿಷಯ ಹೇಳ್ತೀನಿ, ನಿಮ್ಮ ಬಿಳಿ ಕೂದಲು ಕಪ್ಪಗಾಗಲ್ಲ. ಸೊ 1:4 ರೇಷಿಯೋ ಇರಲೇಬೇಕು. ಮತ್ತು ಸಿಹಿ ನೀರು, ಐರನ್ ಬಾಣಲಿ, ಇದಿಷ್ಟು ಗಮನ ಕೊಟ್ಬಿಡಿ. ಮತ್ತು ನಾವು ಹೇಳೋ ಎಲ್ಲ ಕಡೆಯೂ ಮೆಹಂದಿ ಸಿಗುತ್ತೆ, ಎಲ್ಲ ಕಡೆ ಇಂಡಿಗೋ ಸಿಗುತ್ತೆ. ಗಂದಿಗೆ ಅಂಗಡಿಗೆ ಹೋಗಿ ತೊಗೊಳ್ಳಿ, ಗಂದಿಗೆ ಅಂಗಡೀಲಿ ತೊಗೊಳ್ಳಿ, ಓಕೆನಾ? ನೆಕ್ಸ್ಟು ಇವಾಗ ಇದನ್ನು ನೀಟಾಗಿ ಕಲಿಸ್ಕೊ. ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಲಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಟಿಲ್ಟ್ ಆಗ್ಬೋದು ಕ್ಯಾಮ್ರಾ, ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ನೋಡಿ, ನೀಟಾಗಿ ಕಲಿಸ್ಕೊಂಡೆ. ಇಲ್ಲಿ ನಿಮಗೆ ಕುಡಿಯೋ ನೀರು ಮತ್ತೆ ಹಾಕಿದ್ದೀನಿ ಇಂಡಿಗೋ ಹಾಕಿದ್ಮೇಲೆ.
ಇಂಡಿಗೋ ಹಾಕಿದ್ಮೇಲೆ ಕಳಪೆ ಪ್ರಾಡಕ್ಟ್ ತರಬಾರ್ದು, ಕ್ವಾಲಿಟಿ ಪ್ರಾಡಕ್ಟು ಗಂದಿಗೆ ಅಂಗಡಿಯಲ್ಲೇ ತರಬೇಕು. ನಿಮ್ಗೆ ಲೂಸ್ ಸಿಕ್ಕಿದ್ರೂ ಸಂತೋಷ. ಓಕೆ, ಹಿಂದಿನ ದಿನ ಮೆಹಂದಿ ಕಲಸಿಟ್ಟೆ, ಬೆಳಗಿನ ಜಾವ ಎದ್ದಿದ್ದು ನೋಡಿದ ತಕ್ಷಣ ಅದು ಕಪ್ಪಗಾಗಿತ್ತು. ನೆಕ್ಸ್ಟ್ ಇಂಡಿಗೋ ಹಾಕಿದೆ, ಕುಡಿಯೋ ನೀರು ಮಿಕ್ಸ್ ಮಾಡಿದೆ, ಅವಾಗಲೂ ಕುಡಿಯೋ ನೀರು ಮಿಕ್ಸ್ ಮಾಡಿದೆ. ಈಗ ಸುಮಾರು 5 ಗಂಟೆಗೆ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಬಿಳಿ ಕೂದಲು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗಾಗಲೇ ಕಪ್ಪಗಾಗಿರೋ ಸ್ಟಾರ್ಟಿಂಗ್ ವೀಡಿಯೋಲಿ ನೋಡಿದ್ದೀರಲ್ಲ, ನೋಡಿ ಬಿಳಿ ಕೂದಲು. ಆಮೇಲೆ ತಲೆಗೆ ಎಣ್ಣೆ ಹಚ್ಚಿದ ತಕ್ಷಣ ಮೆಹಂದಿ ಇಂಡಿಗೋ ಹಿಡಿಯಲ್ಲ ಅಂತ. ಪ್ಲೀಸ್, ಇವೆಲ್ಲ ಹೂವುಗಳು. ನಾನು ಎಣ್ಣೆ ಚೆನ್ನಾಗಿ ಹಚ್ಚಿದ್ದೀನಿ, ಅದು ಹರಳೆಣ್ಣೆ ಹಚ್ಕೊಂಡಿದ್ದೀನಿ ಆಯಿತಾ. ಬಿಳಿ ಕೂದಲು ನೋಡಿದ್ರಾ, 45 ವರ್ಷ ಆಗಿದೆ. ಸೊ 45 ವರ್ಷದಲ್ಲಿ ಬಿಳಿ ಕೂದಲು ಬರಲ್ಲ ಅಂತ ಎಲ್ಲೂ ಇಲ್ಲಲ್ಲ, ರೂಲ್ಸು ಕಾಮನ್ ಸೆನ್ಸು. ಕೆಲವ್ರು ಕೇಳೋರ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಫಸ್ಟು ತಲೆನ ವುಡನ್ ಕೋಮ್, ಈ ಸಣ್ಣ ಸಣ್ಣ ಟಿಪ್ಸ್ ಹೇಳಿರ್ತೀನಿ ನಾನು. ವುಡನ್ ಕೋಮ್ ಹೇಳಿರ್ತೀನಿ, ಐರನ್ ಪಾತ್ರೆ ಅಂತ ಹೇಳ್ತೀನಿ. ಇವೆಲ್ಲ ಸ್ಕಿಪ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ನನಗೆ ಕೇಳಬೇಡಿ ಫ್ರೆಂಡ್ಸ್ ಆಯಿತಾ. ಕೆಲವೊಂದು ವಿಷಯಗಳನ್ನ ದಯವಿಟ್ಟು ಗಮನ ಕೊಟ್ಟು ನೋಡಿ. 1:4 ರೇಷು ಕುಡಿಯೋ ನೀರು, ಉಪ್ಪು ನೀರಲ್ಲ. ಸೊ ಸ್ವಲ್ಪ ಲೈಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೆಳಗಿನ ಜಾವ 5 ಗಂಟೆಗೆ ಲೈಟ್ ಸಾಲತ್ತೋ ಇಲ್ವೋ ಅಂತ ನನಗಷ್ಟೇ. ಸೊ 5 ಗಂಟೆಗೆ ಇದನ್ನು ಅಪ್ಲೈ ಮಾಡ್ಕೊಂಡು ನಾನು 6:15 6:45 ಸ್ನಾನಕ್ಕೆ ಹೋದೆ ಆಯಿತಾ. ಆಲ್ಮೋಸ್ಟ್ 2 ಅವರ್ ಇರಿ, ಮಿನಿಮಮ್ 2 ಅವರ್ ಇರ್ಬೋದು, ಏನೂ ತೊಂದರೆ ಇಲ್ಲ. ಹರಳೆಣ್ಣೆ ಹಾಕಿದ ತಕ್ಷಣ ಮೆಹಂದಿ ಹಿಡ್ಕೊಳ್ಳಲ್ಲ, ಅವೆಲ್ಲ ಸುಳ್ಳು ಆಯಿತಾ. ನಾವು ಹಚ್ಚೋದ್ರ ಮೇಲೆ ಹೋಗುತ್ತೆ. ಸೊ ಬಿಳಿ ಕೂದಲು ನಿಮ್ಗೆ ಎಲ್ಲೆಲ್ಲಿದೆ ಅಂತ ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಕಪ್ಪು ಕೂದಲು ಎಲ್ಲಾಗಿತ್ತು, ನನಗೆ ಹೆಂಗಾಗಿದೆ ಅಂತಲೂ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಅಲ್ಲಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಇವಾಗ ಸ್ನಾನ ಮಾಡಬೇಕಾದ್ರೆ ನಾನು ಮೈಲ್ಡ್ ಶ್ಯಾಂಪು, ನನ್ನ ಹೋಮ್ ಮೇಡ್ ಆಮ್ಲಾ ಶ್ಯಾಂಪು ಹಾಕಿದ್ದೀನಿ ಆಯಿತಾ. ಸೊ ನೀವು ಎಣ್ಣೆ ಹಚ್ಚಿಲ್ಲ ಅಂದರೆ ಇದು ಮಾಡಬೇಡಿ, ಶ್ಯಾಂಪು ಹಿಂಗೆ ಮಾಡಬೇಡಿ. ಎಣ್ಣೆ ಹಚ್ಚಿದ್ರೆ ಮಾತ್ರ ಶ್ಯಾಂಪು ಮಾಡಿ. ಮತ್ತು ಅಯ್ಯೋ, ನೀವು ಶ್ಯಾಂಪು ಮಾಡಿದ ತಕ್ಷಣ ಏನಂತೀವಿ, ಇದು ಹೊರಟೋಗುತ್ತೆ ಕಪ್ಪುಗೆ. ಇದು ನಾನು ಅದಕ್ಕೆ ಹೇಳಿದ್ದು, ಬ್ರ್ಯಾಂಡ್ಗೆ ಹೋಗಿ, ಮೆಜರ್ಮೆಂಟ್ಗೆ ಹೋಗಿ, ಆಯುರ್ವೇದನ ನಂಬಿ ಆಯಿತಾ. ಶ್ಯಾಂಪು ಆಗಿದ ತಕ್ಷಣ ಇದಾಗತ್ತೆ ಅನ್ನೋದು ಸುಳ್ಳು. ಕಂಟಿನ್ಯೂಸ್ ಇದನ್ನು ವಾರದಲ್ಲಿ ನೀವು 1 ತಿಂಗಳು 4 ವಾರ ಹಚ್ತಾ ಬಂದಲ್ಲಿ, ಚಾಲೆಂಜ್ ಮಾಡಿ ಹೇಳ್ತೀನಿ ಮತ್ತೆ, 1 ವಾರದಲ್ಲಿ 1 ಸಲ, 4 ವಾರದಲ್ಲಿ 4 ಸಲ ಹಚ್ತಾ ಬಂದಲ್ಲಿ, ನೆಕ್ಸ್ಟು ನಿಮಗೆ 6 ಮಂತ್ಸ್ 1 ಇಯರ್ ಇದು ಬರುತ್ತೆ. ಬಿಳಿ ಕೂದಲು ಬುಡದಿಂದನೇ ಕಪ್ಪಗಾಗಿ ಬರುತ್ತೆ. ಅದೇ ನೀವು ಕೆಮಿಕಲ್ ಹಾಕ್ಕೊಂಡು ಅದು ತಲೆ ಒಳಗೆ ಹೋಗಿ ರಕ್ತ ನಾಳಗಳೆಲ್ಲ ಅದು ಕೆಮಿಕಲ್ ಇದಾಗಿ ಕ್ಯಾನ್ಸರನ್ನು ಭಯಾನಕ ಕಾಯಿಲೆಗಳು ಬರುತ್ತೆ. ವಿಟ್ಸ್ ಪ್ರೂವನ್, ನಾ ಹೇಳ್ತಿಲ್ಲ ಆಯಿತಾ, ಅದು ಪ್ರೂವ್ ಮಾಡಿದ್ದಾರೆ. ಸೊ ಸೇಫೆಸ್ಟ್ ಮೆಥಡ್ ಇಸ್ ದಿಸ್. ಕೈಗೆ ಅಂಟ್ಕೊಂಡ್ರೂ ಹೋಗುತ್ತೆ ಅದು ಆಯಿತಾ. ನಾ ಹೇಳೋದು ಆಯುರ್ವೇದನ ನಂಬಿ, ಸ್ವಲ್ಪ ಸ್ಲೋ ಆಗುತ್ತೆ ಪ್ರೋಸೆಸ್ಸು. ನಾನು ಅರ್ಜೆಂಟಲ್ಲಿ ಆಗೋಗುತ್ತೆ, ಇದಾಗೋಗುತ್ತೆ. ಇವಾಗ ಎಷ್ಟು ಬಿಳಿ ಕೂದಲು ಅಷ್ಟು ಬಿಳಿ ಕೂದಲು ಕಪ್ಪಗಾಗತ್ತೆ. ಓಕೆ, ಸೊ ನಮ್ಗೆ ಇನ್ನು ಮುಂದಕ್ಕೆ ಬರಬಾರ್ದು ಅಂದರೆ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಹೋಗಿ. ವಾರದಲ್ಲಿ 1 ಸಲ ಹಚ್ಚಿ, ಸೆಕೆಂಡ್ ವೀಕಲ್ಲೇ ನಿಮಗೆ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. 3rd ವೀಕಲ್ಲಿ ಇನ್ನೂ ಆಲ್ಮೋಸ್ಟ್, 4th ವೀಕಲ್ಲಿ ಇನ್ನೂ ಆಲ್ಮೋಸ್ಟು ಅಲ್ಲಿರೋದೇ ಇಲ್ಲ ನಿಮಗೆ. ಸೊ ನೀವು ಹಚ್ತಾ ಹೋಗ್ಬೋದು. ಆಮೇಲೆ 6 ತಿಂಗಳಿಗೆ 1 ಸಲ, ವರ್ಷಕ್ಕೆ 1 ಸಲ. ಓಕೆನಾ, ಸೇಫೆಸ್ಟ್ ಮೆಥಡ್. ಸೊ 1 ಸಲ ಮೆಹಂದಿ ಹಚ್ಚಿ ಸ್ನಾನ ಮಾಡಿ, ಇನ್ನೊಂದು ಸಲ ಇಂಡಿಗೋ ಹಚ್ಚಿ ಸ್ನಾನ ಮಾಡಿ, ಆ ಥರ ಎಲ್ಲ ಏನೂ ಇಲ್ಲ. ನೋಡಿ ನೀಟಾಗಿ ಎಲ್ಲ ನಾನು ಹಚ್ಕೊಂಡು, ಒಂದು ಗ್ಲೌಸು ಏನಾರು ಹಾಕ್ಕೊಳ್ಳಿ, ಹಚ್ಕೊಂಡು ಒಂದು ಟವಲ್ ಏನಾರು ರ್ಯಾಪ್ ಮಾಡ್ಕೊಳ್ಳಿ, ಮೈ ಮೇಲೆ ಬಿದ್ದತ್ತು ಮೆಹಂದಿ ಅಂತ. ನಾನು ಇದನ್ನು ತಣ್ಣೀರಲ್ಲೇ ವಾಶ್ ಮಾಡಿದೆ, ಮೈಲ್ಡ್ ಆಮ್ಲಾ ಶ್ಯಾಂಪು ಹಾಕ್ಕೊಂಡು. ₹1 ₹2 ಶ್ಯಾಂಪು ನಾನು ಯೂಸ್ ಮಾಡೋದೇ ಇಲ್ಲ ನನ್ನ ಕೂದಲಿಗೆ. ಸೊ ಇವನ್ ಆಫ್ಟರ್ 45 ಹೇರ್ ಮೇಂಟೈನ್ ಆಗ್ತಿದೆ ಅಂದರೆ ದೇವ್ರ ದಯೆ, ಪ್ಲಸ್ ನಾವು ಯಾವ ರೀತಿ ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಪ್ಲಸ್ ಅದರದ್ದು ಹೈಜಿನಿಕ್ ವೇಯಲ್ಲಿ ಕೂದಲು ನೋಡ್ಕೊಳ್ಳೋದು. ಮುಖ ಒಂದೇ ಇಂಪಾರ್ಟೆಂಟ್ ಅಲ್ಲ, ಈವನ್ ಹೇರ್ ಸಹ ಇಂಪಾರ್ಟೆಂಟ್ ಫಾರ್ ಲೇಡೀಸ್ ಅಲ್ವಾ. ಅದು ಚಿಕ್ಕದಾಗಿರ್ಬೋದು ಕೂದಲು, ಅವ್ರು ಕಟ್ ಮಾಡ್ತಾರೋ ಅಥವಾ ಅವ್ರು ಬೆಳೆಸ್ತಾರೋ. ಸೊ ಸುಮಾರು ಜನಕ್ಕೆ ಕೂದಲು ಬೆಳೆಯೋ ಆಸೆ ಇರುತ್ತೆ. ನನಗೆ ವಾಟ್ಸಪ್ಪಲ್ಲಿ ಅಷ್ಟೇ ಕಮೆಂಟ್ ಬರುತ್ತೆ, ಹೇಮಾ ನಿಮ್ಮ ಕೂದಲಂಗೆ ಆಗಬೇಕು ಅಂತ. ಚಿಕ್ಕ ಟಿಪ್ಸ್ ಫಾಲೋ ಮಾಡಿ. ನಾನು 1:45 ಅವರ್ ಇದೆ, 6:45ಗೆ ಸ್ನಾನಕ್ಕೆ ಹೋದೆ ವಿತ್ ಮೈಲ್ಡ್ ಶ್ಯಾಂಪು. ಓಕೆನಾ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೀಡಿಯೋ ನೋಡ್ಕೊಂಬಂದುಬಿಟ್ರೆ ಹೋಗಿ. ಓಕೆ, ಇವಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟ್ ನೋಡಿ. ಈ ಥರ ಬ್ರ್ಯಾಂಡ್ ಇರಬೇಕು. ಇದು ನಾನು ಗಂದಿಗೆ ಅಂಗಡಿಯಲ್ಲಿ ತೊಗೊಂಡಿದ್ದು ಆಯಿತಾ. ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ನೋಡಿ, ಜಸ್ಟ್ ಈ ಪ್ಯಾಕೆಟ್ ನೋಡ್ಕೊಳ್ಳಿ. ಇದು ಮೆಹಂದಿ ಅಂತಿದೆ, ಬ್ರ್ಯಾಂಡ್ ಬೇಕಾದ್ರೆ ಹೇಳ್ಬಿಡ್ತೀನಿ. ಹಾತಿ ಬ್ರ್ಯಾಂಡ್ ಮೆಹಂದಿ ಪೌಡರ್. ಓಕೆ, ಹಾತಿ HATHI ನೋಡಿ. ಇದು ಲೂಸಾಗಿ ಕೊಡ್ತಾರೆ ಅವರು. ಓಕೆ, ಸೊ ಇದೇ ತೊಗೊಳ್ಳಿ ಅಂತಲ್ಲ, ನಿಮ್ಮ ಮನೆ ಹತ್ರನೂ ಸಿಗುತ್ತೆ ಹಾತಿ ಬ್ರ್ಯಾಂಡು ಅಲ್ವಾ. ಈ ಕವರ್ ನೋಡ್ಕೊಳ್ಳಿ, ಅಲ್ಲೇ ಹೋಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಮತ್ತು ಇದು ಇಂಡಿಗೋ ಪೌಡ್ರು. ಓಕೆ, ನಾ ಎಲ್ಲ ಇದೊಂದು 100 ಗ್ರಾಮ್ ಇರ್ಬೋದು, 100-250 ಗ್ರಾಮ್ಸ್ ಇರ್ಬೋದು. ಲೂಸಾಗಿ ಕೊಡ್ತಾರೆ. ಇದು ಕಣ್ಣು ಮುಚ್ಕೊಂಡು ನಂಬೋದು. ಓಕೆ, ಇಂಡಿಗೋ ಇದು ಎಲ್ಲಿ ನಿಮ್ಗೆ ಆ ಗದ್ದಿಗೆ ಅಂಗಡಿಲಿದೆಯೋ ಅಲ್ಲಿ ತೊಗೊಳ್ಳಿ, ಯಾವುದೂ ಪ್ರಮೋಷನ್ ಮಾಡ್ತಾಯಿಲ್ಲ ನಾನು. ಇದೆರಡು ಬಾಣಲಿ, ಇದಿಷ್ಟಿದ್ರೆ ನಿಮ್ಮ 1 ಸಲ ಅಪ್ಲೈ ಮಾಡಿ ಬಿಟ್ಬಿಡಿ. ನೋಡಿ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗುತ್ತೆ, ಇವತ್ತು ನೀವು ಅಪ್ಲೈ ಮಾಡ್ತಿದ್ದೀರಾ, ನೆಕ್ಸ್ಟ್ ವೀಕ್ ನಿಮಗೆ ಬಿಳಿ ಕೂದಲು ಬರೋಲ್ಲ, ಬಟ್ ಅಂದರೂ 1 ಸಲ ಅಪ್ಲೈ ಮಾಡಿ. ಓಕೆ, 2 ವಾರ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿದ್ರಾ, ಇನ್ನು ನೆಕ್ಸ್ಟ್ ವೀಕು ನಿಮಗೆ ಬಿಳಿ ಕೂದಲು ಬರೋಲ್ಲ. ನೀವು ಫ್ರೀಯಾಗಿದ್ದಿರಿ, ಅಪ್ಲೈ ಮಾಡ್ತೀನಿ ಅಂದರೆ ಅಪ್ಲೈ ಮಾಡಿ. ಕೂದಲು ಬೆಳೆಯೋದ್ರ ಜೊತೆಗೆ ಕೂದಲಿಗೆ ಕಂಡೀಷ್ನರ್ ಸಿಗುತ್ತೆ. ಈ ಬಿಸಿಲಿಗೆ ನಿಮಗೆ ಕಂಡೀಷ್ನರ್ ಆಗುತ್ತೆ.
ಹೀಟೆಲ್ಲ ತೆಗೆಯುತ್ತೆ ಮೆಹಂದಿ, ಕೂದಲು ಕಪ್ ಮಾಡುತ್ತೆ ಇಂಡಿಗೋ, ಆಯಿತಾ. ತಿಂಗಳಲ್ಲಿ 4 ವಾರ ಇದನ್ನು ಅಪ್ಲೈ ಮಾಡಿ, ಆಯಿತಾ. ನಿಮಗೆ ಒಂದು ವೀಕಲ್ಲೇ ನಿಮಗೆ ಕಪ್ಪಗಾಗೋಗುತ್ತೆ ಕೂದಲು. ಬಟ್ ನಾ ಹೇಳೋದು ದ ರೆಮಿಡಿ ಫಾರ್ ಗ್ರೇ ಹೇರ್ಸ್ ಅಂದಾಗ ಈ ವಾರ ಅಪ್ಲೈ ಮಾಡಿ, ನೆಕ್ಸ್ಟ್ ವೀಕು ನಿಮಗೆ ಬಿಳಿ ಕೂದಲು ಬರಲ್ಲ ಆವಾಗೂ ಅಪ್ಲೈ ಮಾಡಿ, ಅದು ನೆಕ್ಸ್ಟ್ ವೀಕು ಅಪ್ಲೈ ಮಾಡಿ, ಅದು ನೆಕ್ಸ್ಟ್ ವೀಕು ಅಪ್ಲೈ ಮಾಡಿ. ತಿಂಗಳಲ್ಲಿ 4 ಸಲ ಅಪ್ಲೈ ಮಾಡಿ. ಆಮೇಲೆ ತಿಂಗಳ ನೀವು ಅಪ್ಲೈ ಮಾಡೋದೇ ಬೇಡ, 2 ತಿಂಗಳಿಗೆ ಒಂದು ಸಲ ಅಪ್ಲೈ ಮಾಡ್ತಾ ಹೋಗಿ. ಇದರಲ್ಲಿ ಬರೀ ನಿಮ್ಮ ಕೂದಲು ಕಪ್ಪಗಾಗುತ್ತೆ. ಫಸ್ಟ್ ಪಾಯಿಂಟು, ಗ್ರೇ ಹೇರ್ಸ್ ಎಲ್ಲ ಮುಚ್ಚೋಗುತ್ತೆ, ನಿಮ್ಗೆ ಕಪ್ಪಗಾಗುತ್ತೆ. ಮಕ್ಕಳು ಯೂಸ್ ಮಾಡ್ಬೋದು, ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲ ಆದಮೇಲೆ ಕೂದಲು ಬೆಳೆಯುತ್ತೆ, ಹೇರ್ ಫಾಲ್ ಇರಲ್ಲ. ಈ ಬಿಸಿಲಿಗೆ ಹೀಟಾಗಿ ಕೂತಿರುತ್ತೆ, ಎಲ್ಲರೂ ಹಳ್ಳೆಣ್ಣೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಒಂದ್ಸಲ ಮೆಹಂದಿ ಹಾಕ್ಕೊಳ್ಳಿ, ಒಂದ್ಸಲ ಇದು ಹಾಕ್ಕೊಳ್ಳಿ ಅನ್ನೋದಕ್ಕಿಂತ ಪರ್ಫೆಕ್ಟ್ ಮೆಜರ್ಮೆಂಟ್ ಹೇಳ್ತೀನಿ, ಹಾಗೆ ಮಾಡ್ಕೋಬೇಕು ನೀವು, ಆಯಿತಾ. ಮತ್ತು ಇಂಡಿಗೋ ಒಂದು ಸಲ ಮಿಕ್ಸ್ ಮಾಡಿದ್ರೆ ಅದರದ್ದು ಆ್ಯಕ್ಟಿವ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಹಾಕೋತೀವಿ ಅಂದರೆ ಎಲ್ಲ ಆ್ಯಕ್ಟಿವ್ ಆಗೋಗಿರುತ್ತಲ್ಲಿ. ಸೊ ಕಲಸಿದ ತಕ್ಷಣ ಪಟ್ ಅಂತ ಹಾಕೊಂಬಿಡ್ಬೇಕು ತಲೆಗೆ. 1.5 ಗಂಟೆ ಮಿನಿಮಮ್ ಇದ್ಬಿಡಿ. ನಾನು ಅದಕ್ಕೆ ಬೆಳಗಿನ ಜಾವನೇ ಈ ರೆಮಿಡಿ ಮಾಡ್ಕೊಂಡಿದ್ದು. ಯಾಕೆಂದರೆ ಆವಾಗಲೇ ಲೇಡೀಸ್ಗೆ ಮನೆ ಕೆಲಸ ಎಲ್ಲ ಮಾಡ್ತೀವಲ್ಲ, ಅದು ಪಾಡ್ಗದಿರುತ್ತೆ. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಡ್ಬೋದು ಅಂತ ಕತ್ಲೆಲ್ಲ ಅದಕ್ಕೆ ಶೂಟ್ ಮಾಡಿದ್ದು, ಓಕೆನಾ. ಸೊ ಇವತ್ತಿನ ವೀಡಿಯೋ ಪುಟ್ಟ ಮಕ್ಕಳಿಂದ ಹಿಡಿದು ಮಿಡಲ್ ಸ್ಕೂಲ್ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು 100 ವರ್ಷದವ್ರಿಗೂ ಕಾಮನ್ ಪ್ರಾಬ್ಲಮ್ ಗ್ರೇ ಹೇರ್ಸ್ ಅವ್ರಿಗೆ ಹೇಳಿದ್ದೀನಿ. ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ ರೀ. ಎಲ್ಲಾದರೂ ಸರ್ಚ್ ಮಾಡ್ಕೊಂಬಂದ್ಬಿಡಿ. ನಾ ಯೂಸ್ ಮಾಡಿರೋದು ನೀರು, ಇಂಡಿಗೋ, ಮೆಹಂದಿ ಅಷ್ಟೇ, ಇನ್ನೇನೂ ಹಾಕಿಲ್ಲ, ಆಯಿತಾ. ಅದು ಕುಡಿಯೋ ನೀರು ಹಾಕ್ಕೊಳ್ಳಿ, ಸಾಲ್ಟ್ ವಾಟರ್ ಹಾಕಬೇಡಿ, ಬೋರ್ವೆಲ್ ನೀರು ಹಾಕಬೇಡಿ. ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಆಗ್ತೀರಾ, ಹೇಮ ಬೋರ್ವೆಲ್ ನೀರು ಹಾಕ್ಬೋದಾ, ಉಪ್ಪು ನೀರು. ದಯವಿಟ್ಟು ಉಪ್ಪು ನೀರು ತಲೆಗೂ ಹಾಕೋಬೇಡಿ, ರೆಮಿಡಿಗೂ ಹಾಕೋಬೇಡಿ, ಮುಖಕ್ಕೂ ಹಾಕೋಬೇಡಿ ಅಂತ ಹೇಳ್ತೀನಿ, ಓಕೆನಾ. ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಸೊ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರೋ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ನೋಡಿ ಬೆಳಿಗ್ಗೆ ಮೆಹಂದಿ ಹಚ್ಚಿದೆ, ಓಕೆ. ಸೊ ನಿಮ್ಮ ಜೊತೆ ನನ್ನ ಕೂದಲು ಶೇರ್ ಮಾಡಬೇಕಲ್ಲ, ಹೇರ್ ಫಾಲ್ ಆಗಿದೆಯಾ, ಹೇಮಂಗೆ ಬಿಳಿ ಕೂದಲೇ ಇರಲಿಲ್ವಾ, ಅದೆಲ್ಲ ನಾನು ತೋರಿಸಿದೆ ನಿಮ್ಮ ಜೊತೆ. ನೋಡಿ ನೀಟಾಗಿ ಹಾಕೋಬೇಕು, ಓಕೆನಾ. ಅದೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್. ನೋಡಿ ಇಲ್ಲಿ ನೋಡಿದ್ರೆ ಎಷ್ಟು ಕಪ್ಪಗಾಗುತ್ತೆ ಕೂದಲು ಅಂತ, ಓಕೆ. ಪ್ಲಸ್ ನಿಮಗೆ ಹೇರ್ ಫಾಲು ಇರಲ್ಲ, ಅಂಥ ಅದ್ಭುತವಾದ ರೆಮಿಡಿ. ಸ್ವಲ್ಪ ಫ್ಯೂಲ್ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚೂರು ಬಿಳಿ ಕೂದಲಿಲ್ಲ. ಸೊ ಸೇಫೆಸ್ಟ್ ವೇ, 100 ಬಿಳಿ ಕೂದಲು 100 ಕಪ್ಪು ಕೂದಲು, ಅದಕ್ಕೆ ಈ ಫಾರ್ಮುಲಾನ ಟ್ರೈ ಮಾಡಿ.